ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್, ಗಾಡಿ ಯಾವುದು? ಗಾಡಿ ಒಂದು ಯೂನಿಕಾರ್ನ್. ಹೊಂಡಾ ಯೂನಿಕಾರ್ನಾ? ಹೌದು, 160 160 160 cc. ಹೌದು. ಓಕೆ, ಯಾವ್ದು ಮಾಡಲಿ ಸರ್ ಅದು? 23 ಸರ್, 2023. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಫಸ್ಟ್ ಓನರ್ ನಾವೇ. ಓಕೆ, ಎಷ್ಟು ಹೊಡೆ ಸರ್ ಗಾಡಿ? 27,000 ಹೊಡೆದು, 27,800 ಹೊಡಿದೆ. ಹಾಂ, ಅದೆಲ್ಲ ಶೋರೂಮ್ ಮಿಷಿನ್ನ? ಹೌದೌದು, ಶೋರೂಮ್. ಓಕೆ, ಗಾಡಿ ಎಲ್ಲ ಟೈರ್ ಎಲ್ಲ ಹಂಗದಾವ ಗಾಡೀಲಿ? ಎಲ್ಲ ಒಂದು 80%. ನಾನೇನು ಜಾಸ್ತಿ ಓಡಿಸಿಲ್ಲ ಸರ್, ಹ್ಞೂ, ಒಂದು 80% ಮೇಲಿದೆ. ಏನು ಶೋರೂಮಿಂದ ಏನು ಚೇಂಜ್ ಮಾಡಿಸಿದ್ರಾ? ಹಿಂಗೆ ಇಲ್ಲ, ಏನು ಮಾಡಿಸಿಲ್ಲ ನಾನು. ಏನಿಲ್ಲ, ಹೆಂಗಿದ್ದಾವ ಹಂಗೆ? ಹೆಂಗಿದೆ ಹಂಗೆ ಇದೆ. ಹಾಂ. ಒಂದು ಓಕೆ. ಮುಂದೆಗಡೆದೊಂದು ಇದನ್ನ ಮಾಸ್ಕ್ ಮೇಲೆ ಪುನೀತ್ ರಾಜ್ಕುಮಾರ್ದು ಮತ್ತೆ ಇದನ್ನ ಹಾಕ್ಸಿದ್ದೀನಿ ಅಷ್ಟೇ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ? ಫೈನಾನ್ಸ್ ಇದ್ದಿದ್ದು ಕ್ಲಿಯರ್ ಮಾಡಿದ್ದೀನಿ. ಅಂದರೆ ಈಗ ಪೂರ್ತಿ ಕ್ಲಿಯರ್ ಆಗಿದೆಯಾ? ಹೌದು, ಕ್ಲಿಯರ್ ಮಾಡಿ ನನ್ನ ಹತ್ರ NOC ಎಲ್ಲ ಇದೆ. ಹ್ಞೂ. HP ಕ್ಯಾನ್ಸಲೇಷನ್ಗೆ ಕೊಟ್ಟಿದ್ದೀನಿ. ಓಕೆ, ಇವಾಗ ಇನ್ಸೂರೆನ್ಸ್ ಶೋರೂಮಿಂದ ಬಂದಿರೋದೇ ಇದೆಯಾ ಅಥವಾ ನೀವು ಫಸ್ಟ್ ಪಾರ್ಟಿ ಕಟ್ಟಿದ್ದೀರಾ ಮುಗ್ದೋದ್ಮೇಲೆ? ಮುಗ್ದೋಗಿದೆ. ಮಾಮೂಲಿ 5 ವರ್ಷ ಇನ್ಶೂರೆನ್ಸು, ಫಸ್ಟ್ ಪಾರ್ಟಿ ಮನೆ ಕಟ್ಟಿದ್ದೀನಿ. ಕಟ್ಟಿದ್ರಾ? ಹೌದು. ಓಕೆ, ಈಗಂದ್ರೆ ಗಾಡಿ ತಗೊಳ್ಳೋರು ಏನು ಖರ್ಚಿಲ್ವಾ? ಇಲ್ಲ, ಏನು ಖರ್ಚಿಲ್ಲ ಸರ್, ತಗೊಂಡು ಓಡಿಸ್ಕೊಳ್ಳೋದು ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ? ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ. ಒಂದು ವಾರ ಆಗಿದ್ದು ಸರ್ವಿಸ್ ಮಾಡಿಸಿ, ಶೋರೂಮಲ್ಲೇ ಮಾಡಿಸೋದು ನಾನು. ಓಕೆ, ಸರ್ವಿಸ್ ಮಾಡಿಸಿ ಓಡಿಸ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಗಾಡಿ? ಮೈಲೇಜು ನನಗೆ ಈಗ ನಾನು ಓಡಿಸ್ತಾ ಇರೋ ಲೆಕ್ಕ ಒಂದು 50 ಬರ್ತಾ ಇದೆ. 50? ಹೌದು. ಓಕೆ, ಈಗ ಗಾಡಿ ಇರೋದು ಎಲ್ಲಿದು? ಸರ್, ಇಲ್ಲಿ ಶಿವಗಂಗೆ. ಯಾವುದು? ಶಿವಗಂಗೆ ಅಂತ, ದಾಬಸ್ಪೇಟೆ ಗೊತ್ತಾ? ಹಾಂ, ಅದೇ ದಾಬಸ್ಪೇಟೆ. ಹೌದು. ಓಕೆ, ದಾಬಸ್ಪೇಟೆಯಿಂದ ಎಷ್ಟು ದೂರ ಆಗುತ್ತೆ? ಒಂದು 10 ಕಿಲೋಮೀಟರ್ ಆಗುತ್ತೆ. ಹಲ್ಲೂರು ಅಂತ. ಶಿವಗಂಗೆ ರೋಡ್. ಓಕೆ, ಯಾವ ಊರು ಅಂದ್ರೆ ಈಗ ಅದು? ಆಲೂರು. ಆಲೂರು. ಹೌದು. ಓಕೆ, ಏನಾದ್ರೆ ಗಾಡಿ ರೇಟು? ಸರ್, ನಾನು 1,25,000 ಹೇಳ್ತಾ ಇದ್ದೀನಿ. 1,25,000? ಹೌದು, 1 ವರ್ಷ ಆಗಿದೆಯಲ್ಲ ಗಾಡಿ ಅದಕ್ಕೆ. ಓಕೆ, ನೀವು ತಗೊಂಡಾಗ ಎಷ್ಟು ಸರ್ ಗಾಡಿ ರೇಟು? ನಾನು ತಗೊಂಡಾಗ 1,47,000. 1,47,000? 47,000 ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗು ಒಂದು 2,000 ಆಯಿತು. 1,49,000 ಅಂದ್ಕೊಳ್ಳಿ. ಹಾಂ, ಅಂದ್ರೆ ನೀವು ಒಂದು 20-25,000 ಬಿಡ್ತಾ ಇದ್ರಾ? ಹೌದೌದು. ಏನು ಹೆಚ್ಚು ಕಮ್ಮಿ ಮಾಡ್ತಾರೆ ಹೆಂಗೆ ಸರ್ ಅದು? ಒಂಚೂರು ಹೆಚ್ಚು ಕಮ್ಮಿ ಮಾಡ್ತೀವಿ ನೋಡಿ, ಯಾಕಂದ್ರೆ ಸೆಕೆಂಡ್ ಓನರ್ ಆಗ್ತಾರೆ ತಗೊಳ್ಳೋರು. ಹೌದೌದು. ಒಂದು ಗಾಡಿ ಮಾತ್ರ ಜಿನಿಯನ್ ಆಗಿದೆ. ಹ್ಮ್, ಗಾಡಿ ಮಾತ್ರ ಫೈನ್ ಆಗಿದೆ, ಏನು ಖರ್ಚಿಲ್ಲ. ಹೌದೌದು, ಫಸ್ಟ್ ಕ್ಲಾಸ್ ಗಾಡಿ ಇದೆ. ಬಟ್ ಏನಂದ್ರೆ ಸೆಕೆಂಡ್ ಅಲ್ವಾ ಸರ್? ಹೌದೌದು. ಹಂಗಾಗಿ ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆನಾ? ಸರಿ ಸರ್, ಆಯ್ತು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಇದೇ ನಂಬರೇ. ಸರಿ ಸರ್.